ಪರಮಾಶ್ರಿತರಾದಂತಹ ಮಹಾಲಕ್ಷ್ಮಿಯನ್ನ ಸ್ವಾಮಿ ಒಂದ್ಸತಿ ಎಲ್ಲ ಏನೇ ಶ್ಲೋಕ ನಾವು ಹೇಳ್ತಿದೀವಿ, ನಾವು ಇನ್ನೂ ಹೇಳ್ತಾ ಹೋಗ್ತೀವಿ, ನೀವು ಹೇಳ್ತೀರಾ, ಅವರಿಬ್ರು ಒಂದಾಗ್ಬಿಡ್ತಾರೆ. ನಾವ್ ಏನ್ ಮಾಡೋದು ಹೇಳಿ? ಅದಕ್ಕೆ ಮುಂಚೆ ನಾವು ಏನ್ ಮಾಡಕ್ಕಾಗಲ್ಲ ಅಂತ ದಯವಿಟ್ಟು ಈಗ ಸಮಯ ಅಭ್ಯವ ಆಗ್ತದೆ, ಮುಹೂರ್ತ ದಾಟೋದ್ಮೇಲೆ ಆಮೇಲೆ ತಿರ್ಗಿ ಇನ್ನೊಂದು ಅವತಾರ ಬೇಕು, ಆ ಅವತಾರ ಹೇಳಕ್ ಆಗಲ್ಲ. ಅದರಿಂದ ದಯವಿಟ್ಟು ಎಲ್ಲ ಒಪ್ಕೊಂಡು ಮುಂದುವರಿಸಬೇಕಾಗಿ ಸಭಾ ಸತ್ಕೊಳ್ಳಿ. ದೇವತಾ ಸ್ವರೂಪವಾದಂತಹ ಈ ಸಭೆಯಲ್ಲಿರ್ತಕ್ಕಂಥ ಎಲ್ಲ ದೇವತಾ ರೂಪದಲ್ಲಿ ಎಲ್ಲ ದಿಕ್ಪಾಲಕರು, ಆದಿತ್ಯಾದಿ ನವಗ್ರಹರು, ಬ್ರಹ್ಮ ವಿಷ್ಣು ಮಹೇಶ್ವರಾದಿ ದೇವತೆಗಳೆಲ್ಲ ಕೂಡ ಆ ರೂಪದಲ್ಲಿರ್ತಕ್ಕಂಥವರೆಲ್ಲ ಈ ಸಭಾ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆಗ್ಬೋದಾ? ಈಗ ನಿಮ್ಮ ಒಪ್ಪಿಗೆ ಏನಿದೆ? ಶಾಸ್ತ್ರ ಏನ್ ಹೇಳುತ್ತೆ ಅಂದ್ರೆ ಕನ್ಯಾ ವರಯತೆ ರೂಪಂ. ಅದಕ್ಕೋಸ್ಕರವಾಗಿ ಇಷ್ಟೊತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ಅವರು. ಏನಂತ ಹೇಳ್ತಾರೆ? ಕನ್ಯಾ ವರಯತೆ ರೂಪಂ ಮಾತಾ ವಿತ್ತಂ ಪಿತಾ ಶ್ರುತಂ ಬಾಂಧವ ಕುಲವಿಚ್ಛಂತಿ ಮೃಷ್ಟಾನ್ನ ಮಿತರೇ ಜನಾ. ಒಂದು ಅಂದವಾಗಿರ್ತಕ್ಕಂಥ ಹುಡುಗನನ್ನ ಒಂದು ಹುಡುಗಿ ಇಷ್ಟಪಡ್ತಾಳೆ, ಅದೇ ರೀತಿಯಾಗಿ ಅಂದವಾಗಿರ್ತಕ್ಕಂಥ ಹುಡುಗಿನ ಹುಡುಗ ಇಷ್ಟಪಡ್ತಾನೆ. ಕನ್ಯಾ ವರಯತೆ ರೂಪಂ ಮಾತಾ ವಿತ್ತಂ, ಹುಡುಗಿ ಕೊಡ್ತಕ್ಕಂಥ ತಾಯಿ ನನ್ನ ಗಂಡನಿಗಿಂತ ಒಂದು 2 ಪಟ್ಟು ಸಂಪಾದನೆ ಇರಬೇಕು ಅಂತ ಯೋಚನೆ ಮಾಡ್ತಾಳೆ. ಮಾತಾ ವಿತ್ತಂ ಪಿತಾ ಶ್ರುತಂ ಪಿತ ಸನ್ನಿಧಾನಂ ಲಕ್ಷ್ಮಿಯಾ ಸಹ ಸಮಲಿಂಗಿತ ವಾಮಭಾಗಂ ಲಕ್ಷ್ಮೀ ನರಸಿಂಹಂ ಶರಣಂ ಪ್ರಪದ್ಯೆ. ವಿಶೇಷವಾಗಿ ಭಗವಂತನ ಲಕ್ಷ್ಮೀ ನರಸಿಂಹನ ಕಲ್ಯಾಣ ಮಹೋತ್ಸವ. ಅಣ್ಣ ಮಹೇಶನ ಲಕ್ಷ್ಮಣ ಹಸ್ತೆ ಹೇಳಿದ್ರು ಪ್ರಾರಂಭದಲ್ಲೇ. ಈ ವಿಪ್ರ ಸಭೆಯಲ್ಲಿ ಏನು ಅಂದ್ರೆ ನಾವು ಏನು ಅನ್ಕೊಂಡಿರ್ತೀವೋ, ಯಾಕಂದ್ರೆ ವಿಶೇಷವಾದ ಜ್ಞಾನಿಗಳಿದ್ದಾರೆ, ಬೇರೆ ಜಾಗದಲ್ಲಿ ಹೇಗಾದ್ರೂ ಮಾಡ್ಬೋದು. ವಿಪ್ರೋತ್ತವರಿಗೆ ಎಲ್ಲಾ ವಿಷಯಗಳು ಗೊತ್ತಿರುತ್ತೆ. ಅವ್ರ ಮೊದಲೇ ನಾವ್ ಹೇಳೋ ಪಾಯಿಂಟ್ ನಾವೇನಾದ್ರೂ ಮನಸ್ಸಲ್ಲಿ ಅನ್ಕೊಂಡಿರ್ತೀವಿ, ಅದ್ ಮೊದಲೇ ಅವ್ರು ಹೇಳ್ಬಿಟ್ಟಿರ್ತಾರೆ. ನಾವು ನೆಕ್ಸ್ಟ್ ಯೋಚನೆ ಮಾಡ್ಬೇಕು, ಏನೇನಾದ್ರೂ ವಿಶೇಷವಾಗಿ ಹೇಳ್ಬೋದಾ ಅಂತ. ಅದೇ ಆಗಿರ್ಬೇಕು. ಸರಸ್ವತಿ ಪುತ್ರರು ಅನ್ನೋದು ಅದೇ ಬಹಳ ಮುಖ್ಯವಾಗಿ ಲಕ್ಷ್ಮೀ ನರಸಿಂಹನ ಕಲ್ಯಾಣ ಮಹೋತ್ಸವ. ಭಗವಂತ ಅಹೋ ವೀರ್ಯಂ ಅಹೋ ಶೌರ್ಯಂ ಅಹೋ ಬಾಹು ಪರಾಕ್ರಮ ನಾರಸಿಂಹಂ ಪರಂ ದೈವಂ ಅಹೋಬಿಲಂ ಅಹೋಬಲಂ ರಾಘವತ್ತೇ ಭಗವತ್ಸೀತಾ ರುಕ್ಮಿಣಿ ಕೃಷ್ಣ ಜನ್ಮಿನಿ ಅನ್ಯೇಷು ಚ ಅವತಾರೇಷು ವಿಷ್ಣೋರೇಶಾನ ಪಾಯಿನಿ. ಭಗವಂತನ ಪ್ರತಿಯೊಂದು ಅವತಾರಗಳಲ್ಲೂ ಸಹಧರ್ಮಚರಿಯಾಗಿರುವ ಮಹಾಲಕ್ಷ್ಮಿಯ ಹೊರತು ಭಗವಂತ ಯಾವ ವಿಧವಾದ ಕಾರ್ಯಗಳು ಮಾಡಲ್ಲ. ಭಗವಂತ ಮತ್ಸ್ಯಾವತಾರದಲ್ಲಿ ಎತ್ತೋವಾಗ ಆದಿಲಕ್ಷ್ಮಿ, ಕೂರ್ಮಾವತಾರದಲ್ಲಿ ಅಮೃತ ಲಕ್ಷ್ಮಿ, ವರಾಹಾವತಾರದಲ್ಲಿ ಧರಣಿ ಲಕ್ಷ್ಮಿ, ಧರಣಿ ದೇವಿನ ಪರಿಣಯ ಮಾಡಿಕೊಂಡ ಭಗವಂತ. ವಿಶೇಷವಾಗಿ ಇರುವ ಒಂದೊಂದು ಪಕ್ಷಿ ಪ್ರಾಣಿಗಳು ಒಂದೊಂದು ದೇವತೆಗಳ ಸ್ವರೂಪ ಅಂತ ಹೇಳ್ಕೊಳ್ಬಹುದು. ಬಂದು ಎಲ್ಲರಿಗೂ ರಕ್ಷೆ ಕೊಡ್ತಾರೆ. ನಮ್ ಕಣ್ಣೆ ಗೊತ್ತಾಗಲ್ಲ, ಅಪರೋಕ್ಷ ಜ್ಞಾನಿಗಳು ಮಾತ್ರ ಗೊತ್ತಾಗೋದು. ಅನ್ನಮಾಚಾರ್ಯರು ತುಂಬಾ ಲಕ್ಷಣವಾಗಿ ಆಡ್ತಾರೆ. ಒಂದೊಂದು ಅವತಾರದಲ್ಲಿ ಇನ್ನೂ ಏನ್ ವಿಶೇಷ ಅಂದ್ರೆ, ಅನ್ನಮಾಚಾರ್ಯ ಕೀರ್ತನೆಗೆ ತಕ್ಕಂತೆ ಇಲ್ಲಿ ವರಲಕ್ಷ್ಮಿ ಸಮೇತನಾಗಿ ಭಗವಂತ ಇದ್ದಾನೆ. ಅನ್ನಮಾಚಾರ್ಯ ಹಾಡ್ತಾರೆ ಅದರಲ್ಲಿ, ತಗುನಯ್ಯ ಹರಿ ನೀಕು ದಾನಮು ತೆಚ್ಚುಕೊನಿನ ಜಗಮುಲೋ ಭೂಕಾಂತ ಸೌಭಾಗ್ಯ ಲಕ್ಷ್ಮೀ ಕಿಮ್ಮುನ ಶಿಶುಪಾಲುನಿ గెలిచి చేకొంటివిగ సమ్మతించి రుక్మిణి జయలక్ష్మీ అమ్ముమినను జలది నడచి లంక సాధించి కమ్మన చేకొన్న సీతే గణవీర లక్ష్మీ తగునయ్య హరి నీకు దానము తెచ్చుకొనిన జగములో భూకాంత సౌభాగ్య లక్ష్మీ. ಬರುತ್ತೆ ನೋಡಿ. ಹಿರಣ್ಯಕಶಿಪು ಕೊಟ್ಟಿ ಇಂದ್ರಾದುలకు ನೀಚೆ ವರಮಿಪ್ಪಿಂಚಿನ ಆಕೆ ವರಲಕ್ಷ್ಮೀ. ಹಿರಣ್ಯಾಕ್ಷನ ಸಂಹಾರ ಮಾಡಿ ದೇವಾನುದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿ ಹಿರಣ್ಯಕಶಿಪು ಕೊಟ್ಟಿ ಇಂದ್ರಾದುలకు ನೀಚೆ వరమిప్పించిన ఆకే వరలక్ష్మీ. మెండుగా శ్రీ వెంకటాద్రి మీదని సరుసనేగి గండు మీరే కళలతో కళ్యాణ లక్ష్మీ తగునయ్య హరి నీకు దానము తెచ్చుకొనిన జగములో భూకాంత ಸೌಭಾಗ್ಯ ಲಕ್ಷ್ಮೀ. ಅಂದ್ರೆ ಒಂದೊಂದು ಅವತಾರದಲ್ಲಿ ಒಂದೊಂದು ಲಕ್ಷ್ಮಿನಂತೆ ಭಗವಂತ ಇಲ್ಲಿ ಬಂದು ವರಲಕ್ಷ್ಮಿನ ಮದುವೆ ಮಾಡ್ಕೊಂತಾನೆ. ಯಾಕೆ ವರಲಕ್ಷ್ಮಿನ ಭಗವಂತ ಪರಿಣಯ ಆಡ್ತಾನಂದ್ರೆ, ದೇವತೆಗಳೆಲ್ಲ ಭಗವಂತನ ಒಂದು ಗಂಡ ಎಷ್ಟು ಕೋಪದಲ್ಲಿದ್ರೇನು ಆ ಕೋಪ ಬೇರೆಯವ್ರ ಹತ್ರ ತೋರಿಸೋದಕ್ಕಾಗತ್ತೆ. ತನ್ನ ಸಹಧರ್ಮಿಣಿಯಾಗಿರುವ ಹೆಂಡತಿ ಹತ್ರ ತೋರ್ಸಕ್ಕಾಗತ್ತಾ? ಅದು ಸಭೆಯಲ್ಲಿ ಆಗುತ್ತಾ? ಆಗಲ್ಲ. ನೀವೆಲ್ಲ ನೋಡ್ತಾ ಇದ್ರ, ನಮ್ಮ ಹತ್ರ ಆಗಲ್ಲ ಸ್ವಾಮಿ ಅಂತ. ಹಾಗೆ ಎಲ್ಲಾ ಭಗವಂತ ಕೋಪಿಷ್ಣಾಗಿ ಗಂಭೀರವಾಗಿ ಬರ್ತಾರಂತೆ. ನಗೋ ಎಲ್ಲ ಪುರುಷರೆಲ್ಲ ಬಂದು ಅನುಭವಿಸಿರ್ತಾರೆ ಅಂತ ಅರ್ಥ.
ನಗದಿ ಇರೋರು ತಾಯಿದ್ರೆಲ್ಲ ನಿಜವೇ ಸ್ವಾಮಿ ಅಂತ ಮನಸ್ಸಲ್ಲಿ ಅನ್ಕೊಂತಾರೆ. ಎಲ್ಲ ಭಗವಂತ ನರಸಿಂಹಾವತಾರ ತಗೊಂಡ ಮೇಲೆ ದೇವಾನು ದೇವತೆಗಳೆಲ್ಲ ತುಂಬಾ ಭಯಭೀತರಾಗಿ ಎಲ್ಲರೂ ದೂರ ಓಡದಂತೆ. ಲಕ್ಷ್ಮೀ ದೇವಿ ಹತ್ರ ಬರ್ತಾರೆ. ಲಕ್ಷ್ಮೀ ದೇವಿ ನೋಡ್ತಾಳೆ, ತಾಯಿ ಗೊತ್ತು ಏನು ಅಂತ ಸುಮ್ನೆ ನೋಡಿ ಅದಕ್ಕೆ ನೋಡಿದ ಮೇಲೆ ಭಗವಂತ ಏನ್ ಮಾಡ್ತಾನೆ, ಅವಳ ಕಣ್ಣು ಯಾವಾಗ್ಲೂ ಸರಿ ಭಗವಂತ ಸಂಹಾರ ಮಾಡುವಾಗ ಲಕ್ಷ್ಮಿ ಜೊತೆಲಿರಲಿಲ್ಲ. ರಾವಣಾಸುರನ ಸಂಹಾರ ಮಾಡುವಾಗ ಸೀತೆ ಪಕ್ಕದಲ್ಲಿಲ್ಲ. ಹಾಗೆ ಭಗವಂತ ಗೀತೋಪಚಾರ ಮಾಡಿ ದುಷ್ಟನೆಲ್ಲ ಸಂಹಾರ ಮಾಡುವಾಗ ಅಮ್ಮನವರು ಪಕ್ಕದಲ್ಲಿಲ್ಲ ಕುರುಕ್ಷೇತ್ರದಲ್ಲಿ. ಹಾಗೆಯೇ ನರಸಿಂಹ ದೇವಿ ಜೊತೆಲಿ ಬಂದ್ಬಿಟ್ರೆ ಸಂಹಾರ ಮಾಡೋದಕ್ಕಾಗಲ್ಲ. ವಾಮನಾವತಾರದಲ್ಲೂ ಅಷ್ಟೇ. ಲಕ್ಷ್ಮಿ ವಾಮನಾವತಾರದಲ್ಲಿ ತಾನು ಕೃಷ್ಣಾರ್ಜುನ ಧರಿಸಿಕೊಳ್ಳುವಾಗ ಬ್ರಹ್ಮಚಾರಿ ಆವಾಗಲೇ ಉಪನಯನ ಆಗಿರೋ ಒಟ್ಟು ಭಗವಂತ ಬರ್ತಾನೆ. ಆ ಕೃಷ್ಣಾರ್ಜುನದೊಳಗೆ ಭಗವಂತ ಅಮ್ಮನವರು ತೇಜೋಮಯವಾಗಿ ಕಾಣಿಸ್ತಾ ಇರ್ತಾಳಂತೆ. ಭಗವಂತ ಹೇಳ್ತಾನೆ, ಏನೇ ಇವಾಗ ನಾನು ಬ್ರಹ್ಮಚಾರಿಯಾಗಿ ಬಂದಿದ್ದೀನಿ, ಇವಾಗ ನೀನು ಗೋಚರ ಆದ್ರೆ ಹೇಗೆ, ನಾನು ಮದುವೆ ಆಗಿರುವಂತ ಅವರು ನನ್ನಲ್ಲಿ ಸಂಶಯ ಪಡ್ಬೋದಲ್ಲ ಅಂತ. ಅಮ್ಮ ಹೇಳ್ತಾಳಂತೆ, ನೀನು ಯಾವ ಅವತಾರ ಆದ್ರೂ ಇತ್ತು, ನಾನು ನಿನ್ ಬಿಡಂಗಿಲ್ಲ, ನೀನು ಸರಿ ಇಲ್ಲ. ನೀನಲ್ಲಿ ಹೋಗಿ ಯಾವ್ದಾದ್ರು ದಕ್ಷಿಣವಾಗಿರೋ ದೇವಿ ನೋಡ್ಬಿಟ್ಟು ಅಲ್ಲಿ ಅವ್ರಿಗೆ ವಿಸ್ಮಿತರಾಗಿ ಅವ್ರಿಗೆ ನಿನ್ ಪಾನಿ ಗ್ರಹಣ ಮಾಡಿದ್ರೆ ಹೇಗೆ ಅಂತ. ಹಾಗೆ ಎಲ್ಲಾ ದೇವಾನುದೇವತೆಗಳು ಹೇಳಿದ್ರಂತೆ. ಆಗ ಭಗವಂತ ಅಹೋಬಿಲದಲ್ಲಿ ಇವಾಗ ಕೂಡ ಉಗ್ರ ಸ್ತಂಭದ ಕೆಳಗೆ ಬಂದು ಭಗವಂತ ಯೋಗಾನರಸಿಂಹ ಅಂತ ಇರ್ತಾನೆ. ಯೋಗಾನರಸಿಂಹನ ಹೋಗಿ ಚಂಚು ಲಕ್ಷ್ಮಿಯಾಗಿ ಹೋಗ್ತಾಳೆ. ಅಲ್ಲಿರೋ ಟ್ರೈಬಲ್ ಗರ್ಲ್, ಅಲ್ಲಿರೋ ಒಂದು ಜಿಪ್ಸಿ ಟ್ರೈಬಲ್ ಗರ್ಲ್ ಎಲ್ಲ ಹೋಗಿ ಅಲ್ಲಿ ಸಿಕ್ಕಿರೋ ಅದೇನೋ ಒಂದು ಎಲೆ, ಅದನ್ನ ಸ್ವಲ್ಪ ಮೈ ಮೇಲೆ ಹಾಕಿದ್ರೆ ತಡಿಯಕ್ಕಾಗಲ್ವಂತೆ. ನೋಡ್ತಾಳೆ, ಏನೇನೋ ಮಾಡಿ ಆ ಚಂಚು ಲಕ್ಷ್ಮೀ ದೇವಿ ಹೋಗಿ ಭಗವಂತ ಯೋಗ ನಿಷ್ಠೆಯಲ್ಲಿ ಇರ್ತಾಳೆ. ಯೋಗ ನಿಷ್ಠೆಯಲ್ಲಿ ಲಕ್ಷ್ಮಿ ಅಲ್ಲಿ ಆಹ್ವಾನ ಆಗ್ತಾಳೆ ಅಂದ್ರೆ ಭಗವಂತನಿಗೆ ಏನೋ ಒಂಥರ ಆನಂದ. ಕಣ್ಣು ತೆರೆದು ನೋಡ್ತಾನೆ, ಮಹಾಲಕ್ಷ್ಮಿ ಮುಂದೆ ನಿಂತಿರ್ತಾಳೆ. ಬಂದವಳು ತನ್ನ ಕೋಪ ದೃಷ್ಟಿಯಿಂದ ನೋಡದಂತೆ. ಅಮ್ಮನವರ ಮುಂದೆ ಅದು ನಡೆಯೋದೇ ಇಲ್ಲ. ಅದಕ್ಕೆ ಅನ್ನಮಾಚಾರ ಏಮಕೋ ಚಿಗುರು ಅದರ ಮೂಲ ಎಡನೆಡ ಕಸ್ತೂರಿ ನಿಂದನು ಆಮನಿ ಬಿವ್ನ ಕುಲಾಸಿನ ಪತ್ರಿಕ ಚಂಚಲಾಕ್ಷಿ ಭಗವತ್ಪಾದ ಹಾಡ್ತಾರಲ್ಲ, ಅಂಗಂ ಹರೇಹೇ ಪುಲಕಭೂಷಣಮಾಶ್ರಯಂತಿ ಬೃಂಗಾಂಗನೇವ ಮುಕುಲಾಭರಣಂ ತಮಾಲಂ ಅಂಗೀಕೃತಾಕಿಲ ವಿಭೂತಿರ ಪಾಂಗಲೀಲ ಮಾಂಗಲ್ಯಾಸ್ತು ಮಂಗಳ ದೇವತಾಯ ಮುಗ್ಧಾವಿ ಮುಹೂರ್ವಿದರ್ತಿ ವದನೆ ಮುರಾರೇಹೇ ಪ್ರೇಮತ್ರಪಾ ಪ್ರಣೀತಾನಿ ಗತಾಗತಾನಿ. ಅಮ್ಮನವ್ರನ್ನ ನೋಡಿ ಆ ಚಂಚಲವಾಗಿರುವ ಅಮ್ಮನವರ ಕಣ್ಣುಗಳು ಭಗವಂತನ ನೋಡುತ್ತಂತೆ. ನೋಡಿದ ಮೇಲೆ ನಾಚಿಕೆ ತಾಳದೆ ಕೆಳಗೆ ಹೋಗುತ್ತೆ. ಮತ್ತೊಮ್ಮೆ ಹಾಸ್ಯದಿಂದ ನೋಡುತ್ತೆ, ಚಂಚಲವಾಗಿ ಕೆಳಗೆ ಬರುತ್ತೆ. ಆ ಚಂಚಲವಾಗಿರುವ ಕಣ್ಣುಗಳಲ್ಲಿ ಭಗವಂತನೇ ನೋಡ್ತಾ ಇದೆಯಲ್ಲ ತಾಯಿ, ನಮ್ಮನ್ನ ಕಟಾಕ್ಷಿಸಬಾರ್ದ ಅಂತ ಭಗವತ್ಪಾದರು ಹಾಡ್ತಾರೆ. ಹಾಗೆ ದೇವಿಯ ಕಣ್ಣುಗಳು ಭಗವತ್ಪಾದರು ಒಂದೊಂದು